ನಡೆಸಿರ್ತಕ್ಕಂಥ ಈ ಕಾರ್ಯಕ್ರಮನ ಕೆಡಿಸ್ಬೇಕು ಅಂತೇಳಿ ಮುನ್ಸಿಪಾಲಿಟಿಯ ಆವರಣದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಇವರೇ ತೀರ್ಮಾನ ಮಾಡಿದ್ರು ಆಗಸ್ಟ್ 15ನೇ ತಾರೀಕು ನಾವು ಇಡಬೇಕು ಅಂತ ಹೇಳಿ. ಆದ್ರೆ ಈ ಹೋರಾಟವನ್ನ ಕೆಡಿಸ್ಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಕೂರಿಸುವಂತ ಬೆಟ್ಟು ಇನ್ನು ಕ್ಯೂರಿಂಗ್ ಆಗಿಲ್ಲ, ಪ್ಲಾಸ್ಟಿಂಗ್ ಮಾಡಿರೋದಕ್ಕೆ ಇನ್ನೂ ನೀರೇ ಸರಿಯಾಗಿ ಹಾಕಿಲ್ಲ. ತರಾತುರಿಯಲ್ಲಿ ಇವತ್ತು ಅಲ್ಲಿ ಉದ್ಘಾಟನೆ ಮಾಡಕ್ ಹೋಗಿದ್ದಾರೆ. ಆದ್ರೆ ನಮಗೆಲ್ಲ ಅನಿಸ್ತದೆ ಈ ಮೂರು ವಿಷಯಕ್ಕೇನೆ ಕಾಂಗ್ರೆಸ್ಸಿನ ಶಾಸಕರಿಗೆ ಈ ರೀತಿ ಭಯ ನಡುಕ ಉಂಟಾಗಿದೆ ಅಂತ ಹೇಳಿದ್ರೆ ಅದು ಬಿಜೆಪಿಯ ಹೋರಾಟ, ಬಿಜೆಪಿಯ ಕಾರ್ಯಕರ್ತರ ಹೆಸರಲ್ಲಿ, ವಿಶೇಷವಾಗಿ ಕೆಜಿಎಫ್ ತಾಲೂಕಲ್ಲಿ ಇಬ್ಬರು ಶಾಸಕರು ಎಂತ ಅದೃಷ್ಟವಂತರು ನಮ್ಮ ತಾಲೂಕು ನೋಡ್ರಿ. ಜೊತೆಯಲ್ಲಿ ನಿಮ್ಮ ಹತ್ರ ಬಂದು 1 ತಿಂಗಳಿಂದ ನಾವು ಮಾತಾಡಿದ್ದೀವಿ. ಆಮೇಲೆ ನಿಮ್ಗೆ SIR ಇದೆ, ತುಂಬಾ ಬಿಸಿ ಇದೆ ಸರ್, 1 ತಿಂಗಳು ಸಮಯ ಕೊಡಿ ಅಂತ ಹೇಳಿದ್ವಿ. 1 ತಿಂಗಳು ಕಳೆದಿದೆ, ಆಗ್ಯಾಕ್ ಮಾಡಿಲ್ಲ ಅಂತ ನಾನು ಕೇಳಕ್ ಹೋಗಲ್ಲ. ನೀವು SIR ನ ಮುಂದಿಟ್ಟಿದ್ದೀರಿ, ಅದಾಗ್ಲಿ, ಅದು ಕೂಡ ಬಹಳ ಜರೂರಾದಂತ ವಿಷಯ. ಈಗ ತಕ್ಷಣ ಈ 3 ಸಮಸ್ಯೆಗಳಿಗೆ ನೀವು ಕಾನೂನು ರೀತಿಯಲ್ಲಿ ಪರಿಶೀಲನೆ ಮಾಡಿ ನಾನು ಈ 3 ವಿಷಯಗಳನ್ನ ನಿಮ್ ಮುಂದೆ ಓದ್ಬಿಡ್ತೀನಿ. ನಾನು ಮನವಿ ಕೊಡೋದ್ರಿಂದ ಕೆಜಿ ಕೋಟೆ ಗ್ರಾಮದ ಸರ್ವೆ ನಂಬರ್ 121ರಲ್ಲಿ 60 ಎಕರೆ ಜಮೀನನ್ನು ಅಕ್ರಮವಾಗಿ ಮಾಡಿರುವುದನ್ನ ರದ್ದು ಮಾಡಬೇಕು. ಈಗಾಗಲೇ ನಮ್ಮ ಅರಣ್ಯ ಇಲಾಖೆಯವರು ಇದು ನಮ್ಮ ಜಮೀನು ಅಂತೇಳಿ ನಮ್ಗೆ ಪತ್ರವನ್ನ ಕೊಟ್ಟಿದ್ದಾರೆ. ಅವರು ಸರ್ವೆಯನ್ನು ಕೂಡ ಮಾಡಿದ್ದಾರೆ, ನಕ್ಷೆನೂ ಇದೆ. ಆಮೇಲೆ ಸುಮಾರು 4,000 ಪಡಿತರ ಚೀಟಿ ಅಂತ ನಾವ್ ಹೇಳಿದ್ದೀವಿ. ಅಂಕಿಅಂಶ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗಲೂ ಕೂಡ ಸಾರ್ವಜನಿಕವಾಗಿ ಬಹಿರಂಗ ಪಡಿಸಿಲ್ಲ. ಅದ್ರ ಬಗ್ಗೆನೂ ಕೂಡ, ಯಾಕಂದ್ರೆ ನಿಮ್ಗೆ ತಾಲೂಕು ದಂಡಾಧಿಕಾರಿಗಳಂದ್ರೆ ಎಲ್ಲಾ ಇಲಾಖೆಗಳು ನಿಮ್ ಕೈ ಕೆಳಗಡೆ ಬರ್ತದೆ. ಆಮೇಲೆ ಪಡಿತರ ಇದು ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ, ಮತ್ತೆ ನಮ್ಮ ವಿಧವಾ ವೇತನ, ಈ 3 ನಿಂತೋಗಿರೋದು ನಿಮ್ಗೆಲ್ಲ ಗೊತ್ತಿದೆ. ಮಾನದಂಡಗಳು ಏನಾದ್ರೂ ಈಗೇನು ಅದೇನು ಹೊಸದಾಗಿ ಬಂದಿಲ್ಲ. ಅವ್ರು ಹೇಳ್ತಾ ಇದ್ರು ಕೇಂದ್ರ ಸರ್ಕಾರ ಈಗ ಅದೊಂದು ಸರ್ಕ್ಯುಲರ್ ಕೊಟ್ಟಿದೆ. ಕೇಂದ್ರ ಸರ್ಕಾರ ಏನಂತಾರೆ 3 ತಿಂಗಳಿಗೆ 6 ತಿಂಗಳಿಗೆ ವರ್ಷಕ್ಕೆ ಒಂದೊಂದು ಸರ್ಕ್ಯುಲರ್ ಅನ್ನ ಕಳಿಸ್ತದೆ. ಅದು ನಾವು ಅಧಿಕಾರದಲ್ಲಿ ಇದ್ದಾಗಲೂ ನಮ್ಗೆ ಬರ್ತಾ ಇತ್ತು. ಆದ್ರೆ ಅದ್ರ ಮುಂದೆ ಇಟ್ಕೊಂಡು ಯಾರು ಪೆನ್ಷನ್ ಅನ್ನು ಕೂಡ ನಾವು ತೆಗಿಯಕ್ ಹೋಗಿಲ್ಲ. ಅದೇನ್ ದೊಡ್ಡ ಮಾನದಂಡ ಅಂತ ಏನಲ್ಲ. ಅದನ್ನ ಸಡಿಲಗೊಳಿಸೋದಕ್ಕೆ ಯಾವ ರೀತಿ ಕ್ರಮ ತೆಗೆದುಕೊಂಡು ನಿಮ್ಮ ಹಂತದಲ್ಲಿ ಮದ್ದಲ್ಲಾದ್ರೆ ಮಾಡಿ, ಇಲ್ಲಾಂದ್ರೆ ನೀವು ಇದನ್ನ ಮೇಲಾಧಿಕಾರಿಗಳಿಗೆ ತಕ್ಷಣ ಸಮಸ್ಯೆ ಹೀಗಿದೆ ಅಂತೇಳಿ ನೀವು ಅವ್ರಿಗೆ ಒತ್ತಾಕಿ ಕೂಡಲೇ ನಮ್ಗೆ ಸಮಸ್ಯೆಗಳ ಬಗ್ಗೆ ನಿಮ್ಮಿಂದ ನಮಗೆ ಉತ್ತರ ನಾವು ಬಯಸ್ತಾ ಇದೀವಿ. ಅದ್ರ ಜೊತೆಗೆ ಸಾರ್ವಜನಿಕರು ಕಚೇರಿಗೆ ಬಂದಾಗ ನಿಮ್ಮ ಆಡಳಿತ ಅಧಿಕಾರಿಗಳು, ಮ್ಯಾನೇಜರ್ ಇರ್ಬೋದು, ಅದ್ರ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ವಯಸ್ಸಾದವ್ರು ಬಂದ ನಾನೆಲ್ಲ ಏರಿಯಾಗಳಿಗೆಲ್ಲ ಹೋದಾಗ ಹೇಳಿದ್ರು, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಬಂದ್ರೆ ಅವ್ರನ್ನ ಒಂದ್ ರೀತಿ ಬೈದು ಕಳ್ಸಂತ ಒಂದು ಪ್ರವೃತ್ತಿ ಬೆಳೆಸ್ಕೊಂಡಿದ್ದಾರೆ. ಇದು ಆಗ್ಬಾರ್ದು. ಯಾಕಂದ್ರೆ ಇವರೆಲ್ಲ ಬರೋರು ವಯಸ್ಸಾದವರು, ಮತ್ತೆ ಎಷ್ಟೋ ಜನ ಎಲ್ಲರ ಮನೆ ಮೇಲೆ ಮಕ್ಕಳಿದ್ದಾರೆ, ಕಾಲೇಜಿಗೆ ಅಡ್ಮಿಷನ್ ಹೋಗ್ತಾರೆ, ಸ್ಕೂಲ್ಗೆ ಅಡ್ಮಿಷನ್ ಹೋಗ್ತಾರೆ, ಬೇರೆ ಇನ್ನೇನಕ್ಕೂ ಬೇಕಾಗುತ್ತೆ. ಅದನ್ನ ಏನಾದ್ರೂ ಮಾಡ್ಕೊಳ್ಳೋದಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಆಫೀಸ್ ಅಂತ ಹೇಳಿದ್ರೆ ಒಂದ್ ರೀತಿ ಆಸ್ಪತ್ರೆ ಇದ್ದಂಗೆ. ಡಾಕ್ಟರ್ ನೋಡಿದ ತಕ್ಷಣ ನಮ್ಗೆ ಇಲ್ಲಿ ಎಲ್ಲ ನಮ್ ಕಾಯಿಲೆ ಮೇಲ್ ಮಾಡ್ತಾರೆ ಅಂತ. ತಾಲೂಕ್ ಆಫೀಸ್ ಬಂದ್ರೆ ನಮ್ ಸಮಸ್ಯೆಗಳಿಗೆಲ್ಲ ಇಲ್ಲಿ ಪರಿಹಾರ ಸಿಗತ್ತೆ ಅಂತ ಬರ್ತಾರೆ. ಅದಕ್ಕೆ ನೀವು ಸ್ವಲ್ಪ ಈ ಕಡೆ ಗಮನ ಹರಿಸಿ ಆ ತರದಕ್ಕೆ ಅವಕಾಶ ಮಾಡಿಕೊಡದೆ ಇವ್ರು ಬಂದಂತವ್ರಿಗೆ ತಾಲೂಕ್ ಆಫೀಸ್ ಅಂದ್ರೆ ಇದು ನಮ್ ಒಳ್ಳೆ ಪ್ರೀತಿಯಿಂದ ಮಾತಾಡ್ತಾರೆ, ಕೆಲಸ ಆಗ್ತಾ ಇದೆ ಅನ್ನುವಂತ ನಂಬಿಕೆ ವಿಶ್ವಾಸವನ್ನ ಮೂಡಿಸುವಂತ ಒಂದು ವಾತಾವರಣನ ನೀವು ನಿರ್ಮಾಣ ಮಾಡ್ಬೇಕಂತ ಹೇಳಿ ಇಷ್ಟು ವಿಷಯಗಳನ್ನ ಹೇಳಿದೀವಿ. ದಯಮಾಡಿ ಇದನ್ನು ಸ್ವೀಕಾರ ಮಾಡಿ 1 ವಾರದೊಳಗಡೆ ನಮ್ಗೆ ಪುತ್ರವನ್ನು ಕೊಡ್ಬೇಕಂತ ಹೇಳಿ ವಿನಂತಿಯನ್ನ ಮಾಡಿ ಈ ಬಗ್ಗೆ ತಾವೊಂದು ಮಾತಾಡಿ ಸಾರ್ವಜನಿಕರಿಗೆ ತಿಳಿಸಿ. ಎಲ್ಲಿ ನಮ್ಮ ಎಲ್ಲರಿಗೂ ನಮಸ್ಕಾರ. ಇದನ್ನು ನೀವು 1 ತಿಂಗಳಿಗೆ ಅರ್ಜಿ ಕೊಟ್ಟಿದ್ದೀರಿ ಕೆಜಿ ಕೋಟೆ ಗ್ರಾಮದ ಸರ್ವೆ ನಂಬರ್ 121 ಬಗ್ಗೆ. ಸೊ ಅದಕ್ಕೆ ನಮ್ಗೆ ನಾವು ಕೆಜಿಎಫ್ ಹೊಸ ತಾಲೂಕಾಗಿ 2018 ನಂತರ ನಿರ್ಮಾಣ ಆಗಿರೋದ್ರಿಂದ ನಾವು ಮೂಲ ದಾಖಲಾತಿ ಪರಿಶೀಲನೆಗೆ ನಾವು ಬಂಗಾರಪೇಟೆ ತಾಲೂಕು ತಹಶೀಲ್ದಾರ್ಗೆ ಬಂದಿದ್ದೀವಿ. ಅವ್ರ ಕಡೆಯಿಂದ ನಮಗೆ ಒಂದಷ್ಟು ಮಾಹಿತಿ ಸಿಗ್ಬೇಕಾಗಿದೆ. ಸೊ ಅದು ಬಂದ ನಂತರ ನಾವು ಇದ್ರ ಬಗ್ಗೆ ಏನ್ ಕ್ರಮ ವಹಿಸಿದೀವಿ ಅಂತ ನಿಮ್ಗೆ ಮಾಹಿತಿಯನ್ನ ಕಳಿಸಕ್ಕೆ ನಾವು ಕ್ರಮ ತಗೊಳ್ತೀವಿ. ಮತ್ತೆ ಎರಡನೇದು ಪಡಿತರ ಚೀಟಿ. ಸೊ APL ಕಾರ್ಡ್ ಆಗಿರುವಂತಹ ಒಂದು ಸಿಚುವೇಶನ್.
ಅದರಲ್ಲಿ ನಮ್ಮ ಫುಡ್ ಅವರು ನಿಮಗೆ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಮಾಹಿತಿ ಕೊಡ್ತಾರೆ. ಬಟ್ ಆದ್ರೆ ಯಾವುದೇ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಅನ್ನೋದು ಸಾರ್ವಜನಿಕರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಾರ್ಡ್ಗಳು ಬಿಪಿಎಲ್ APL ಆಗಿ ಕಾರಣಾಂತರಗಳಿಂದ ಕನ್ವರ್ಟ್ ಆಗಿದೆ. ಅದನ್ನ ನಾವು ಆದಷ್ಟು ಬೇಗ ನಮ್ಮ ಟೆಕ್ನಿಕಲ್ ಟೀಮ್ ರಾಜಕೀಯ ಭಾಷಣ ಅಲ್ಲ ಅಲ್ಲ ಒಂದ್ ನಿಮಿಷ ಜನಗಳು ಇಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಅವರು ರೇಷನ್ ಇದಕ್ ಹೋದಾಗ ಅವ್ರಿಗೆ ರೇಷನ್ ಕೊಡದಿರೋ ವಾಪಸ್ ಕಳ್ಸಿರೋದಕ್ಕೆ ನಿಮ್ಗೆ ಇಲ್ಲಿ ಬಂದಿರೋದು ಕ್ಯಾನ್ಸಲ್ ಆಗಿ ಅದನ್ನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ಅದನ್ನ ಹೇಳಿ ಯಾವ ಸಂದರ್ಭದಲ್ಲಿ ಯಾವ ಕಾರಣಗಳಿಂದ ಆಗಿದೆ ಅದನ್ನ ಟೆಕ್ನಿಕಲ್ ಡೀಟೇಲ್ಸ್ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ಇಲ್ಲಿ ಮಾಹಿತಿ ತಲುಪಿಸ್ತೀವಿ. ಮತ್ತೆ ಪೆನ್ಷನ್ ಅವ್ರದ್ದು ಏನಾಗಿತ್ತು ಅಂದ್ರೆ 14,000 ಸಂಶಯಾಸ್ಪದ ಪೆನ್ಷನರ್ಸ್ ಮಾಶಾಸನ ಪಡೆಯುವವರು ನಮ್ಗೆ ಪಟ್ಟಿ ಕಟ್ಟಿದ್ರು ನಮ್ಮ ಸರ್ಕಾರದ ಹಂತದಿಂದ. ಅದರಲ್ಲಿ ನಾವು ವೆರಿಫೈ ಮಾಡಿ 800 ಜನ ಪೆನ್ಷನ್ಸ್ ಅವರ ಕಂಟಿನ್ಯೂ ಮಾಡಿದ್ವಿ. ಸಸ್ಪೆನ್ಷನ್ ಸ್ಟೇಜ್ ಅಲ್ಲಿ ಇಟ್ಟಿಲ್ಲ. ಅಂದ್ರೆ ಯಾವುದೇ ಪೆನ್ಷನರ್ಸ್ 14,000ದಲ್ಲಿ ಯಾರೆಲ್ಲ ಇದ್ದೋ ಅವ್ರು ಅಷ್ಟು ಜನದ್ದು ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ದೀವಿ. ಸೊ ಸಸ್ಪೆನ್ಷನ್ ಅಂದ್ರೆ ಅದನ್ನ ತಕ್ಷಣಕ್ಕೆ ಪುಷ್ ಮಾಡ್ತಾರೆ, ಸಸ್ಪೆನ್ಷನ್ ಹಾಕಿದ್ರೆ ತದನಂತರ ಅದನ್ನ ನಾವು ಕಂಟಿನ್ಯೂ ರನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ದೀವಿ. ಇನ್ನು 13,055 ಅರ್ಜಿಗಳು ನನ್ನ ತಹಶೀಲ್ದಾರ್ ವಾರ್ಡಿನಲ್ಲಿ ಉಳ್ಕೊಂಡಿದೆ. ಅದನ್ನ 200 ಅರ್ಜಿಯಷ್ಟು ಈಗ SIR ಕೆಲಸದ ಮಧ್ಯದಲ್ಲಿ ಪರಿಶೀಲನೆ ಮಾಡಿದ್ದೀವಿ. ಅದನ್ನ ನಾವು ರನ್ ಮಾಡೋದಕ್ಕೆ ಕಂಟಿನ್ಯೂ ಸಹ ಮಾಡಿದ್ದೀವಿ. ಉಳಿದಿರುವಂತಹ 12,900 ಚಿಲ್ಲರೆ ಏನಿದೆಯೋ ಅದಷ್ಟನ್ನು ನಾವು ಒಂದೊಂದು ಅರ್ಜಿದಾರ ಒಂದೊಂದು ಫಲಾನುಭವಿ ಮನೆಗೂ ರೀಚ್ ಆಗಿ ನಮ್ಮ BDR ಮತ್ತು RA ಮುಖಾಂತರ ಅದನ್ನ ನೈಜವಾಗಿ ಅಂದ್ರೆ ಅರ್ಹ ಫಲಾನುಭವಿಗೆ ಏನು ಆಶ್ವಾಸನ ಸಿಗ್ಬೇಕಿತ್ತು ಅಷ್ಟನ್ನು ತಲುಪಕ್ಕೆ ನಮ್ಮ ಕಡೆಯಿಂದ ಆದಂತಹ ಅಷ್ಟು ಕ್ರಮನ ಕೈಗೊಳ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಶೀಘ್ರವಾಗಿ ಆಗ್ಬೇಕು ಅಂತ ಮೇಡಮ್ ಪದಗಳು ನಮ್ಗರ್ಥ ಆಗುತ್ತೆ, ಇಲ್ಲಿ ಇರೋರ್ಗೆ ಅರ್ಥ ಆಗಲ್ಲ. ಅವರು ಅನುಮಾನಾಸ್ಪದಂತ ಫಲಾನುಭವಿಗಳಿಗೆ ನಾವು ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ದೀವಿ ಅಂದ್ರೆ ಅಮಾನತು ಅಂತ ಅರ್ಥ. ಹೌದು ಆಯ್ತು, ಹಾಗಿದ್ರು ಒಳ್ಳೇದೇ. ನೋಡಿ, ನಾನು ಮೇಡಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಕಾನೂನು ಬರುತ್ತೆ, ಅಮೆಂಡ್ಮೆಂಟ್ ಬೇರೆ, ಸರ್ಕ್ಯುಲರ್ಗಳು ಬೇರೆ. ಸರ್ಕ್ಯುಲರ್ಗಳನ್ನ ನಾವು ಮನ್ಸು ಮಾಡಿದಾಗ ತಿದ್ದುಪಡಿ ಮಾಡ್ಕೋಬಹುದು. ಆ ಕಾನೂನು ಅಂದಾಗ ಅದಕ್ಕೆ ಪಾಲಿಸಿ ಮ್ಯಾಟರ್ ಆಗುತ್ತೆ, ಅದು ವಿಧಾನಸೌಧ ಒಳಗಡೆನೆ ಆಗ್ತದೆ. ಆಮೇಲೆ ಈ ಸುತ್ತೋಲೆಗಳು ಬರುತ್ತೆ, ಕೂಕೊಂಡ ಸುತ್ತೋಲೆಗಳು ನಾವು ಮಂತ್ರಿಗಳ ಗಮನಕ್ಕೆ ತಂದು ಶಾಸಕರು ಹೋಗಿ ಅದನ್ನ ಮಾಡಬಹುದು. ನೀವು ಅವರಿಗೆ ಒತ್ತಾಯ ಮಾಡಿ. ನಾವ್ ಹೇಳ್ತಾ ಇರೋದು ಇಷ್ಟೇ ಮೇಡಮ್, ರೇಷನ್ ಕಾರ್ಡ್ ಕಿತ್ತಾಕ್ಬೇಕು ಮತ್ತೆ ಪೆನ್ಷನ್ ಕಿತ್ತಾಕ್ಬೇಕು ಅಂತೇಳಿ ಆ ಪದ ಈಗ ನಾವ್ ಯಾಕೆ ಸ್ವಾಭಾವಿಕವಾಗಿ ರದ್ದಾಗಿದೆ ಅಂತೇಳಿ ಪದ ಬಳಸ್ತೀವಿ ಅಂದ್ರೆ, ನೀವು ಅದು BPL ಇಂದ APL ಕನ್ವರ್ಟ್ ಆಗಿದೆ ಅಂತ ಹೇಳ್ತೀವಿ. ಆ ಕನ್ವರ್ಟ್ ಅನ್ನೋ ಪದ ಮತಾಂತರ ಅನ್ನೋ ಸಂದರ್ಭದಲ್ಲಿ ಬಳಸ್ತೀವಿ. ಅದು ಕನ್ವರ್ಟ್ ಆಗಿದೆ ಅಂತ ಹೇಳಿದ್ರೆ ಇವ್ರಿಗೆ ಯಾರಿಗೂ ಅರ್ಥ ಆಗಲ್ಲ. APL ಕಾರ್ಡೇ ಅದು ಒಂದ್ ರೀತಿ ಜೀವ ಇಲ್ಲದ ಕಾರ್ಡ್, ಇಟ್ಕೋಬೋದಷ್ಟೇ. ನಮ್ ಕುಟುಂಬದಲ್ಲಿ 8 ಜನ ಇದ್ದೀವಿ ಅಂತ, ಅದ್ರಲ್ಲಿ ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಸಕ್ಕರೆ ಇಲ್ಲ, ಗೋಧಿ ಇಲ್ಲ. ಇನ್ನು ಮುಂದಕ್ಕೊಂದು ಹೆಜ್ಜೆ ಹೋದ್ರೆ ಯಾವುದೇ ಆಸ್ಪತ್ರೆಯಲ್ಲಿ ದಾಖಲು ಮಾಡ್ಕೊಳ್ಳಲ್ಲ, ಸರ್ಕಾರ ಯೋಜನೆಗಳು ಒಂದೂ ಸಿಕ್ಕಲ್ಲ. ಇದು APL ಯಾವ್ದು ಸಿಕ್ಕಲ್ಲ. ಹಂಗಾಗಿ ಕನ್ವರ್ಟ್ ಆಗಿರೋದು ಬೇಡ, ಮತ್ತೆ ಅದನ್ನ ವಾಪಸ್ಸು BPL ಗೆ ಇಳಿಸೋದಕ್ಕೆ ತಾವು ಸ್ವಲ್ಪ ಶಿಫಾರಸ್ ಮಾಡಿ. ಯಾಕಂದ್ರೆ ನಿಮ್ಮಂತದ್ದೆಲ್ಲ ಅದಾಗಲ್ಲ, ನಮ್ಗೆ ಗೊತ್ತಿದೆ. ಯಾಕಂದ್ರೆ ಬಡವರು ನಿಮ್ಗೆ ಗೊತ್ತಿದೆ, ಎಲ್ಲಾ ಮೈನ್ ಸೇರಿದಲ್ಲಿ ಹೆಂಗಿದ್ದಾರೆ ಅಂತ ಎಲ್ಲ ಅಂಗ್ಲಾಡ್ತಾರೆ, ಬೀಳಾಡ್ಕೊಂಡು ಅವ್ರಿಗೆ ಗೊತ್ತಿಲ್ಲ ಹೇಗ್ ಕೇಳ್ಬೇಕು, ಹೇಗ್ ಮಾತಾಡ್ಬೇಕಂತ. ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಹೇಗ್ ಮಾತಾಡ್ಬೇಕಂತಾನೆ ಗೊತ್ತಿರಲ್ಲ. ಹಂಗಾಗಿ ತಾವು ತಿಳುವಳಿಕೆಯವರು, ವಿದ್ಯಾವಂತರು, ಇಲ್ಲಿ ನಮ್ಮ ತಹಶೀಲ್ದಾರು, ನೀವು ಅವರ ಪರವಾಗಿ ನಿಂತು ರೆಮಿಡಿ ಬಗ್ಗೆ ನೀವು ಈ ತಾಲೂಕಿನ ಶಾಸಕರಿಗೆ ಸಜೆಷನ್ ಮಾಡಿ, ಸಲಹೆ ಕೊಡಿ. ಒಂದ್ ರೀತಿ ಒಂದ್ ಆಗೋದಾದ್ರೆ ಎಲ್ಲ ಆಗ್ಬಿಡ್ಲಿ, ಇಲ್ಲಾಂದ್ರೆ ಹೋರಾಟ ನಿರಂತರವಾಗಿರ್ತದೆ. ನಾವು ಬರೋದು, ನಿಮ್ಮನ್ನ ಕೇಳೋದು, ನೀವು ಇಷ್ಟ ಹೇಳಕ್ಕಾಗತ್ತೆ. ಅದರಿಂದ ತತ್ಕ್ಷಣ ನಿಮ್ಮಿಂದ ಸಲಹೆಯ ರೂಪದಲ್ಲಿ ನೀವು ಮಾಡೋದಕ್ಕೆ ಪ್ರಯತ್ನ. ಈಗ ಕನ್ವರ್ಟ್ ಆಗಿರೋದು ಈಗ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅವ್ರಿಗೆ ಅದು ಗೊತ್ತೇ ಆಗಲ್ಲ. ನಮ್ BPL ಕಾರ್ಡ್ ನಿಂತೋಯ್ತು, ಅಕ್ಕಿ ಬರ್ತಾ ಇಲ್ಲ ಅಂತ. ಅಕ್ಕಿ ಬಂದ್ರೇನೆ ಅವ್ರಿಗೆ ನೀವು BPL APL ಅವ್ರಿಗೆ ಗೊತ್ತೇ ಆಗಲ್ಲ. ಅಕ್ಕಿ ಬಂತು, ಬಂದಿಲ್ವಾ ನಿಲ್ಸ್ಬಿಟ್ರು, ಕೊಟ್ಟಿಲ್ಲ ಅಂತ ಅಷ್ಟೇ. ಪೆನ್ಷನ್ 4 ತಿಂಗಳಿಂದ ಬಂದಿಲ್ಲ ಅಂತಾರೆ, 7 ತಿಂಗಳಿಂದ 5 ತಿಂಗಳಿಂದ ಬಂದಿಲ್ಲ ಅಂತಾರೆ. ಮಾತ್ರೆಗೆ ಹಂಗ್ಲಾಗ್ತಾರೆ ಮೇಡಮ್. ಹೌದು ಮೇಡಮ್. ಮಕ್ಳು ಸಾಕಲ್ಲ, ಮಕ್ಳಿದಾರೆ, ಎಷ್ಟೋ ಜನ ಮಕ್ಕಳು
ಓದಿರೋರು ಇದ್ದಾರೆ, ವಿದ್ಯಾವಂತರಿದ್ದಾರೆ, ಕೆಲವು ಆರ್ಥಿಕವಾಗಿ ಚೆನ್ನಾಗವ್ರೆ. ಅದು ತಂದೆ ತಾಯಿನ ಸಾಕಲ್ಲ. ಅವ್ರ ಪಾಪ ಅದೇ ಮನೇಲಿ ಕುತ್ಕೊಂಡು ಎದ್ದಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ. BP ಇದೆ, ಶುಗರ್ ಇದೆ, ಉಂಡಮ್ಮ ಇದೆ. ಅವ್ರಿಗೆ ಯಾರು ಕೇಳೋರೇ ಇಲ್ಲ. ಬರೋ 1,000, 1,200 ತಿಂಗಳಾದ್ರೆ ಮಾತ್ರೆಗೋ, ಸಣ್ಣ ಪುಟ್ಟ ಖರ್ಚಿಗೋ, ಏನೋ ಒಂದು ಊಟಕ್ಕೋ ಏನೋ ಆಗತ್ತೆ ಅಂತೇಳಿ ಅವರು ನೋಡ್ತಾ ಇದ್ದಾರೆ. ಆ ರೀತಿ ಅದನ್ನ ಸರಿ ಮಾಡಕ್ಕೆ ದಯವಿಟ್ಟು ನೀವು ಏನಾದ್ರೂ ಇದು ನಮ್ಮ ವಡ್ಡಳ್ಳಿ ಗ್ರಾಮದಲ್ಲಿ ಕೊಟ್ಟಿದ್ದಾರೆ ಸರ್ಕಾರಿ ಸ್ಮಶಾನದ ಬಗ್ಗೆ. ದಯಮಾಡಿ ಇದನ್ನು ಕೂಡ ತಾವು ಸ್ವಲ್ಪ ಒಂದು ಈ ಒಂದು ವಾರ ನಿಮ್ಮ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೇನೆ. ನಾವು ಬಂದಿರ್ತಕ್ಕಂಥದ್ದು ನಮ್ಮ ನೋವು, ಇಲ್ಲಿ ನೊಂದ ಕುಟುಂಬಗಳ ಪರವಾಗಿ, ನೊಂದ ಜೀವಗಳ ಪರವಾಗಿ ನಾವು ಈ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ನಾವು ಆದ್ಮೇಲೆ ಏನಾದ್ರೂ ಅಧಿಕಾರಿಗಳು ಬಂದು ಮನವಿ ತಕ್ಕೊಂಡು ಉತ್ತರ ಕೊಡದೇ ಇದ್ರೆ ತಾಲೂಕು ಆಫೀಸ್ ಒಳಗಡೆ ಹೋಗಿ ಕೂತ್ಕೊಳ್ತೀವಿ. ನಾನು ಮಾತಾಡೋದ್ರೊಳಗಡೆ ನೀವು ಅದನ್ನ ಸರಿ ಮಾಡಿ. ಬಂಧುಗಳೇ, ಕಳೆದ 1.5 ತಿಂಗಳಿಂದ ರಾಜರೆಡ್ಡಿ ಎಲ್ಲ 2.5 ತಿಂಗಳಿಂದ ನಮ್ಮ KGF ತಾಲೂಕಲ್ಲಿ ನಡೀತಕ್ಕಂತ ಅಕ್ರಮಗಳನ್ನ ಮಾಧ್ಯಮಗಳ ಮೂಲಕ ನಮ್ಮ ಇಡೀ ಕ್ಷೇತ್ರ, ಜಿಲ್ಲೆಯ ಜನ ನೋಡುವ ರೀತಿಯಲ್ಲಿ ನಾವು ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಮ್ಮ ಜಿಲ್ಲಾಧ್ಯಕ್ಷರಿಗೆ, ನಮ್ಮ 4 ಜಿಲ್ಲೆಯ ವಿಭಾಗ ಪ್ರಭಾರಿಗಳಿಗೆ ಮತ್ತು ನಮ್ಮ ಸಂಸದರಿಗೆ, ನಮ್ಮ ಜಿಲ್ಲೆಯ ಪದಾಧಿಕಾರಿಗಳಿಗೆ, ಎಲ್ಲ ಮಂಡಲ ಪದಾಧಿಕಾರಿಗಳಿಗೂ ಕಾರ್ಯಕರ್ತರಿಗೂ ಈ ವಿಷಯವನ್ನ ನಾವು ತಿಳಿಸಿದ್ದೇವೆ. ಈ ಹೋರಾಟ ಭಾರತೀಯ ಜನತಾ ಪಾರ್ಟಿಯ ಹೋರಾಟ, ನೊಂದಂತ ಕಷ್ಟದಲ್ಲಿ ಇರುವಂತ ಎಲ್ಲ ಜಾತಿ ಜನಾಂಗದವರ ಪರವಾಗಿರ್ತಕ್ಕಂಥ ಹೋರಾಟ. ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಸೇರಿ ನಿಮ್ಮ ಪರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಪ್ರಶ್ನೆ ಇಲ್ಲಿರುವಂತ ಶಾಸಕರಿಗೆ, ನಮ್ಮ ಕ್ಷೇತ್ರದಲ್ಲಿ 2 ಶಾಸಕರಿದ್ದಾರೆ. ಒಬ್ಬರು ಅಧಿಕೃತವಾಗಿ ಈ ಕ್ಷೇತ್ರದಲ್ಲಿ ಮತದಾನ ಮಾಡಿ ಗೆದ್ದಂತ ಒಬ್ಬ ಶಾಸಕರು. ನಿಮ್ಗೆ ಗೊತ್ತಿದೆ, ವಿಧಾನಸೌಧದಲ್ಲಿ ಚುನಾವಣೆಯಲ್ಲಿ ಗೆದ್ದಂತ ವಿಧಾನ ಪರಿಷತ್ತು ಸದಸ್ಯರುಗಳು ಇದ್ದಾರೆ. ಆಯಾ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ನಾಮಿನೇಟೆಡ್ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ. ಆದ್ರೆ ನಮ್ಮ ಕ್ಷೇತ್ರದಲ್ಲಿ ನಾಮಿನೇಟೆಡ್ MLA ಯಾರು ಅಂತ ಹೇಳಿದ್ರೆ ನೀವ್ ಹೇಳ್ತೀರಾ? ನನಗೆ ಗೊತ್ತಿಲ್ಲ ಅವ್ರ ಹೆಸರು. ಓಟ್ ಹಾಕದೆ ಹಂಗೆ ಇಲ್ಲಿ ಇನ್ನೊಬ್ರು MLA ಆಗಿದ್ದಾರೆ. ಯಾರು ಅವ್ರ MLA? ಓಟ್ ಹಾಕಿದ್ದೀರ MLA? ಇಡೀ ಜಿಲ್ಲೆಯಲ್ಲಿ 6 ಕ್ಷೇತ್ರ ಇರೋದು. ಇನ್ನು ಡಿಲಿಮಿಟೇಷನ್ ಆಗಿಲ್ಲ. 7 ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಅದರಲ್ಲಿ ವಿಶೇಷವಾಗಿ KGF ತಾಲೂಕಲ್ಲಿ 2 ಶಾಸಕರು. ಎಂತ ಅದೃಷ್ಟವಂತರು ನಮ್ಮ ತಾಲೂಕವ್ರು ನೋಡ್ರಿ. EM ಕೆಲಸ ಮಾಡದೇ ಇದ್ರೆ ಕೋಲಾರ್ಗೆ ಹೋದ್ರೆ ಅವ್ರ ಕೆಲಸ ಮಾಡಿಕೊಡ್ತಾರೆ. ಅವ್ರ ಕೆಲಸ ಮಾಡಿಲ್ಲ ಅಂದ್ರೆ EM ಕೆಲಸ ಮಾಡ್ತಾರೆ ಅಂತ ನಂಬಿಕೆ. ಕೆಲಸ ಆಗಿರೋದಂತೂ ಯಾರು ಹೇಳಲ್ಲ. 3 ಸಬ್ಜೆಕ್ಟ್ ಇಟ್ಕೊಂಡು ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ. ಇನ್ನು ಎಲೆಕ್ಷನ್ ಮುಗಿಯುವವರೆಗೂ ಇರ್ತಕ್ಕಂಥ ಸಮಸ್ಯೆಗಳು, ಹಗರಣಗಳು ನಮ್ಮ ಮುಂದೆ ಇದೆ. ಪ್ರಾರಂಭ ಇದು. ಕಳೆದ 15-20 ದಿವಸಗಳಿಂದ ತಯಾರಿ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮನ ಕೆಡಿಸ್ಬೇಕು ಅಂತೇಳಿ ಮುನ್ಸಿಪಾಲಿಟಿಯ ಆವರಣದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಇವರೇ ತೀರ್ಮಾನ ಮಾಡಿದ್ರು. ಆಗಸ್ಟ್ 15ನೇ ತಾರೀಕು ನಾವು ಇಡಬೇಕು ಅಂತೇಳಿ. ಆದರೆ ಈ ಹೋರಾಟವನ್ನ ಕೆಡಿಸ್ಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಕೂರಿಸುವಂತ ಬೆಟ್ಟು ಇನ್ನು ಕ್ಯೂರಿಂಗ್ ಆಗಿಲ್ಲ. ಪ್ಲಾಸ್ಟಿಂಗ್ ಮಾಡಿರೋದಕ್ಕೆ ಇನ್ನೂ ನೀರೇ ಸರಿಯಾಗಿ ಹಾಕಿಲ್ಲ. ತರಾತುರಿಯಲ್ಲಿ ಇವತ್ತು ಅಲ್ಲಿ ಉದ್ಘಾಟನೆ ಮಾಡಕ್ ಹೋಗಿದ್ದಾರೆ. ಆದ್ರೆ ನಮಗೆಲ್ಲ ಅನಿಸ್ತದೆ, ಈ 3 ವಿಷಯಕ್ಕೇನೆ ಕಾಂಗ್ರೆಸ್ಸಿನ ಶಾಸಕರಿಗೆ ಈ ರೀತಿ ಭಯ ನಡುಕ ಉಂಟಾಗಿದೆ ಅಂತ ಹೇಳಿದ್ರೆ ಅದು ಬಿಜೆಪಿಯ ಹೋರಾಟ, ಬಿಜೆಪಿಯ ಕಾರ್ಯಕರ್ತರ ಶಕ್ತಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಬಂಧುಗಳೇ, ಪ್ರಾರಂಭ ಇನ್ನು ಅಂತ್ಯ ಎಲ್ಲಿದೆ ನೋಡಿ. ಮುಂಬರುವ ವಿಧಾನಸಭೆಯ ಚುನಾವಣೆಯಲ್ಲಿ ಅವಾಗ ಅಂತ್ಯ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗೇನೆ ಈ ಭಯ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ಇಲ್ಲಿ ಬಂದಿರತಕ್ಕಂತ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ನಮ್ಮೆಲ್ಲ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು.
ಜನಪರವಾದಂತ ಹೋರಾಟವನ್ನ ಕೈಗೆತ್ಕೊಳ್ತಕ್ಕಂತ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನೊಂದ ಜೀವಗಳು ಇಲ್ಲಿ ಕೂತಿದ್ದೇವೆ. ನಮ್ಮೆಲ್ಲ ತಾಯಂದಿರು 70 ವರ್ಷ, 80 ವರ್ಷ, 90 ವರ್ಷ. ಅವರು ಕೇಳುವ ಪ್ರಶ್ನೆ, 16 ವರ್ಷಗಳಿಂದ ಬಂದಿರ್ತಕ್ಕಂಥ ಪೆನ್ಷನ್ ಅನ್ನ ನಿಲ್ಲಿಸ್ಬಿಟ್ರಲ್ಲ, ನನ್ನ ಹೊಟ್ಟೆ ಮೇಲೆ ಹೊಡೆದು ಬಿಟ್ರಲ್ಲ ನೀವು, ನಿಮ್ ಮನೆ ಉದ್ಧಾರ ಆಗತ್ತಾ, ಇಡೀ ಶಾಪ ಆಗ್ತಾ ಇದಾರೆ ಇಲ್ಲಿ ಕೂತಿರ್ತ ಬರ್ದಿರ್ತಕ್ಕಂಥ ಎಲ್ಲ ತಾಯಂದ್ರು ಈ ಕ್ಷೇತ್ರದ ಶಾಸಕರಿಗೆ ನೀವು ಒಂದು ಹೆಣ್ಣು, ನಿಮ್ಮ ತಾಯಿ ಹೆಣ್ಣು, ನಿಮ್ಮ ತಾಯಿಗೆ ಪೆನ್ಷನ್ ಬಂದು ನಿಂತೋಗಿದ್ರೆ ನೀವು ಇದೇ ರೀತಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರಲ್ಲ. ನೀವು MLA ಆಗದೆ ಇದ್ರೆ, ನಿಮಗೂ 65-70 ವರ್ಷ ಆಗಿದ್ರೆ ನಿಮಗೂ ಪೆನ್ಷನ್ ಕೇಳ್ತಾ ಇದ್ರು ಇಲ್ಲ? ನಿಮ್ ಮನೆಗೆ BPL ಕಾರ್ಡ್ ಕೇಳ್ತಾ ಇದ್ರು ಇಲ್ಲ? 4,000 BPL ಕಾರ್ಡ್ ಅನ್ನ ನಿಲ್ಲಿಸಿದಿರಿ ಅಂದ್ರೆ ಒಂದು ಮನೆಯಲ್ಲಿ 4ರಿಂದ 5, 6 ಜನ ಇರುವಂತ ಕುಟುಂಬದ ಮನೆಗೆ ತಿನ್ನುವ ಅನ್ನಕ್ಕೆ ಮಣ್ಣು ಹಾಕಿದಿರಿ. ಅನ್ನ ತಿನ್ನುವ ಹೊಟ್ಟೆಗೆ ಮಣ್ಣು ತಿನ್ನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ನ್ಯಾಯನಾ? ನಿಮಗೆ ಇದು ಧರ್ಮನಾ? ಅದಕ್ಕೇನ ಈ ಕ್ಷೇತ್ರದಲ್ಲಿ ಶಾಸಕರು ಆಗಬೇಕು ಅಂತೇಳಿ ನಿಮಗೆ ಓಟ್ ಹಾಕಿದ್ರು. ಜನಾಭಿಪ್ರಾಯವನ್ನ ನಾವು ಸ್ವೀಕಾರ ಮಾಡಿದ್ದೇವೆ. ನಾವ್ಯಾರು ಕೂಡ ಅದಕ್ಕೆ ಧೃತಿಗೆಡೋದಿಲ್ಲ. ಆದ್ರೆ ನಾವು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ನೀವು ಮಾಡುವಂತ ತಪ್ಪುಗಳನ್ನ, ಅಕ್ರಮಗಳನ್ನ, ಅನ್ಯಾಯಗಳನ್ನ ಈ ಜನರ ಪರವಾಗಿ ನಿಂತು ಹೋರಾಟ ಮಾಡೋದಕ್ಕೆ ಬಿಜೆಪಿಯವರು ಸದಾ ಸಿದ್ಧರಾಗಿರುತ್ತಿದ್ದೇವೆ. ನಿಮಗೆ ಯಾರು ಈ ಗೊಡ್ಡು ಬೆದರಿಕೆಗೆ ನಾವು ಬಗ್ಗೋರಲ್ಲ, ಎದುರೋರಲ್ಲ ಅನ್ನುವಂತ ಸಂದೇಶವನ್ನ ಈ ಹೋರಾಟದ ಮೂಲಕ ಕೊಡ್ಲಿಕ್ಕೆ ನಾವು ಬಯಸ್ತೇವೆ. ಯಾರಿಗೆ ನೀವು ಪೆನ್ಷನ್ ನಿಲ್ಲಿಸಿದಿರಿ? ನೀವು ಹಳ್ಳಿಗೆ ಹೋಗಿ, ಬೀದಿಗೆ ಹೋಗಿ, ಕೆಜಪ್ಪಲ್ಲಿ ಇರ್ತಕ್ಕಂಥ ಮೈನಿಂಗ್ ಪ್ರದೇಶದಲ್ಲಿ ಇರ್ತಕ್ಕಂಥ ತಾಯಿಂದರು ಗೋಳು ನಾವು ಕೇಳಕ್ ಆಗುದು. ದಿನ ಅವರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀನಿ ನಾನು. ನನ್ನ ಗಂಡ ಎಲ್ಲ 10 ವರ್ಷ 15 ವರ್ಷ ಆಗಿದೆ ತೀರಿ. ನಾನು ವಿಧವೆ ಆಗಿದ್ದೇನೆ. ನನಗೆ ಯಾರು ದಿಕ್ಕೇ ಇಲ್ಲ, ತಿನ್ನೋಕ್ ಅನ್ನ ಇಲ್ಲ. ಒಂದು ಕಡೆ ರೇಷನ್ ಕಾರ್ಡ್ ಕಿತ್ಕೊಂಡ್ರು, ಮತ್ತೊಂದು ಕಡೆ ನನಗೆ ಪೆನ್ಷನ್ ಕಿತ್ಕೊಂಡ್ರು. ನಾನು ಯಾರ ಹತ್ರ ಹೋಗ್ಲಿ, ಎಲ್ಲಿ ಕೇಳಲಿ? ನನಗೆ ಶುಗರ್ ಇದೆ ಅಂತ ಕೇಳ್ತಾರೆ, BP ಇದೆ ಅಂತ ಹೇಳ್ತಾರೆ, ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾರೆ. ನಡಿಯಕ್ ಆಗುದು, ಇನ್ನೊಬ್ರು ಹಿಡ್ಕೊಂಡು ಓಡಾಡಬೇಕು. ಅಂತವ್ರು ಪೆನ್ಷನ್ ಕಿತ್ಕೊಂಡಿದ್ದೀರಲ್ಲ, ನಿಮ್ಗೆ ಒಳ್ಳೇದಾಗತ್ತಾ ಹೇಳ್ರಿ? ರೇಷನ್ ಕಾರ್ಡ್ ಕಿತ್ಕೊಂಡ್ಬಿಟ್ಟು ನೀವು ಅದಾಲತ್ ಅಂತೇಳಿ ಅಧಿಕಾರಿಗಳನ್ನ ಕರೆದು ಜನರನ್ನ ದಿಕ್ ತಪ್ಪಿಸ್ತೀರಾ? ಅದಾಲತ್ ಅಂದ್ರೆ ಏನು ನಿಮಗ್ ಗೊತ್ತಿದೆ. ಆದ್ರೆ ಈ KJP ಇರ್ತಕ್ಕಂಥ ಜನ ಅಧಿಕಾರಿಗಳು ಬಂದ್ಬಿಟ್ಟಿದ್ದಾರೆ, MLA ಬಂದಿದ್ದಾರೆ. ಇವತ್ತೇ ನಮಗೆ ರೇಷನ್ ಕಾರ್ಡ್ ಕೊಡ್ತಾರೆ, ಪೆನ್ಷನ್ ಕಾರ್ಡ್ ಕೊಡ್ತಾರೆ ಅಂತೇಳಿ ಮುನ್ಸಿಪಾಲಿಟಿಗೆ ಬಂದ್ರು. ನಿಮ್ಮ ಉತ್ತರ ಏನು? ಏನ್ ಕೊಟ್ರಿ ನೀವು? ನಿಮ್ಮ ಇನ್ಕಮ್ ಜಾಸ್ತಿ ಆಗ್ಬಿಟ್ಟಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲರ ಮನೆಯಲ್ಲೂ ಟಿವಿ ಇದೆ, ಕಡು ಬಡವರ ಮನೆಯಲ್ಲೂ ಟಿವಿ ಇದೆ. ಆ ಟಿವಿ ತಕೊಳ್ಬೇಕಾದ್ರೆ ಅವ್ರ ಹತ್ರ ದುಡ್ಡಿಲ್ಲ. 1000-2000 ರೂಪಾಯಿ ಕಟ್ಬಿಟ್ಟು ಕಂತಲ್ಲಿ ಟಿವಿ ತರ್ತಾರೆ. ಆ ಶೋರೂಮ್ ಹೋದ್ರೆ 2 ವೀಲರ್ ತಗೋಬೇಕಂದ್ರೆ 5,000 ಕಟ್ಟಿದ್ರೆ 2 ವೀಲರ್ ಕೊಡ್ತಾರೆ. ಮಿಕ್ಕಿದ್ದೆಲ್ಲ ತಿಂಗಳು ಬಡ್ಡಿ ಸಮೇತ ಕಟ್ಟಬೇಕು. ಹಂಗಾದ್ರೆ ನ್ಯಾಷನಲ್ ನಮ್ಮ ಸ್ಕೀಮು, ದೇಶದ ಪ್ರಧಾನಮಂತ್ರಿ ಕೊಟ್ಟಂತ ಸ್ಕೀಮು NREG ಅಂತ ಮೊದಲು ಕರಿತೀವಿ, ಇವತ್ತು ಜಿ ಅಂತ ಕರಿತೀವಿ. ಅದರ ಯೋಜನೆಯಲ್ಲಿ ಗ್ರಾಮಾಂತರ ಭಾಗದಲ್ಲಿ ಇರ್ತಕ್ಕಂಥ ಹೆಣ್ಮಗಳು ಕೂಲಿಗೆ ಹೋದ್ರೆ 380 ರೂಪಾಯಿ ಕೊಡ್ತಾರೆ. ವರ್ಷಕ್ಕೆ ಎಷ್ಟಾಯ್ತು? 1,20,000 ರೂಪಾಯಿ ಆಗುತ್ತೆ ಹತ್ತತ್ರ. ಆ ಅಕೌಂಟ್ ನೇರವಾಗಿ ಬರ್ತದೆ ಅವ್ರ ಅಕೌಂಟ್ಗೆ. ಅದನ್ನು ಕೂಡ ನೀವು ಆ ಇನ್ಕಮ್ ನ ತೋರಿಸಿ ನೀವು ರೇಷನ್ ಕಾರ್ಡ್, ಪೆನ್ಷನ್ ಕಿತ್ತಾಕ್ತಾ ಇದ್ದೀರಲ್ಲ. ಅಂದ್ರೆ ಒಂದು ಕಡೆ ನೀವು 5 ಗ್ಯಾರಂಟಿ ಕೊಟ್ರಲ್ಲ, ಈ 5 ಗ್ಯಾರಂಟಿಗೆ ಕೊಡ್ಲಿಕ್ಕೆ ದುಡ್ಡಿಲ್ದೆ, ಅಭಿವೃದ್ಧಿಗೆ ಹಣ ಇಲ್ದೆ, ಗುತ್ತಿಗೆದಾರರಿಗೆ ದುಡ್ಡು ಕೊಡದೆ, ಇವತ್ತು ನಿಮ್ಮ ಸ್ವಂತ ಅಭಿವೃದ್ಧಿಗೆ ತೀರ್ಮಾನ ಮಾಡ್ಕೊಳ್ಳಕ್ಕೆ ನೀವು ಸರ್ಕಾರ ಇರೋದು ಅಷ್ಟು ಬಿಟ್ಟರೆ ಬೇರೆ ಇನ್ನೇನಕ್ಕಿಲ್ಲ. ಅದನ್ನ ತುಂಬಲಿಕ್ಕೆ ಇವತ್ತು ಪೆನ್ಷನ್ ನಿಲ್ಲಿಸಿದಿರಿ, ರೇಷನ್ ಕಾರ್ಡ್ ನಿಲ್ಲಿಸಿದಿರಿ. ಪೆನ್ಷನ್ಗೆ 80% ಹಣ ಕೇಂದ್ರ ಸರ್ಕಾರ ಕೊಡೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ನೀವು ಬೇರೆ 20%. ಹಂಗಾದ್ರೆ ಇವ್ರು ಎಲ್ಲಿ ಹೋಗ್ಬೇಕು? ಯಾಕೆ ಈ ಮಾನದಂಡಗಳು? ಕಳೆದ 10 ವರ್ಷಗಳ ಸಮಯದಲ್ಲಿ ನಾವು ಅಧಿಕಾರದಲ್ಲಿದ್ದೀವಿ. ಒಂದೇ ಒಂದು ಪ್ರಶ್ನೆ, ಪೆನ್ಷನ್ ಕಾರ್ಡ್ ತೆಗೆದಿದ್ವಾ ನಾವು? ಒಂದೇ ಒಂದು ರೇಷನ್ ಕಾರ್ಡ್ ತೆಗೆದಿದ್ವಾ? ಅವಾಗ್ಲೂ ಕೂಡ ಕೇಂದ್ರ ಸರ್ಕಾರ ಕಾಲಕ್ಕೆ ನೀವು ಪರಿಶೀಲನೆ ಮಾಡಿ ಕ್ರಮ ತಕೊಳ್ಳಿ ಅಂತೇಳಿ ಅಲ್ಲಿಂದ ಸುತ್ತೋಲೆಗಳು ಬರ್ತಾನೆ ಇತ್ತು. ನಮ್ಮ ಸರ್ಕಾರ ಯಾವತ್ತೂ ಕೂಡ ರೇಷನ್ ಕಾರ್ಡ್ ಆಗ್ಲಿ, ಪೆನ್ಷನ್ ಆಗ್ಲಿ ತೆಗೆಯಕ್ ಹೋಗಿಲ್ಲ. ಬಡವರು ಬದುಕಲಿ,
ಚೆನ್ನಾಗಿರ್ಲಿ, ಅವ್ರಿಗೆ ಇನ್ನು ಏನ್ ಬೇಕಾದ್ರೂ ಮಾಡೋಣ ಅನ್ನೋಂತ ಯೋಜನೆಗಳನ್ನ ನಮ್ಮ ಸರ್ಕಾರ ಕೊಡ್ತೇ ಹೊರತು ಇದನ್ನ ಕಿತ್ಕೊಳಕ್ ಹೋಗಿಲ್ಲ. ಆದ್ರೆ ನೀವು ಇಲ್ಲಿ ಕೂತಿರ್ತಕ್ಕಂಥವ್ರು, ಆಚೆ ಇರ್ತಕ್ಕಂಥವ್ರು, ಮನೇಲಿ ಇರ್ತಕ್ಕಂಥವ್ರು ಎಲ್ಲರ ಮನೆಗಳಲ್ಲಿ ನೀವು ಮುನ್ಸೂಚನೆ, ಯಾವುದೇ ಮುನ್ಸೂಚನೆ ಕೊಡದೆ, ಒಂದು ನೋಟಿಸನ್ನು ಕೊಡದೆ ತರಾತುರಿಯಲ್ಲಿ ನೀವು 4,000 ರೇಷನ್ ಕಾರ್ಡ್ ಯಾಕೆ ತೆಗೆದ್ರಿ? 14,500 ಪೆನ್ಷನ್ ಕಾರ್ಡ್ಗಳನ್ನ ಯಾಕೆ ರದ್ದು ಮಾಡಿದ್ರಿ? 4 ತಿಂಗಳಿಂದ, ಕಳೆದ 8 ವರ್ಷಗಳಿಂದ ನೀವು ಈ ಕ್ಷೇತ್ರದಲ್ಲಿ ಆಡಳಿತದಲ್ಲಿದ್ದೀರಿ. ಅವಾಗಲೇ ತೆಗಿಬೇಕಾಗಿತ್ತಲ್ಲ. ಅರೆ ರೇಷನ್ ಕಾರ್ಡ್ ಮಂತ್ರಿ ಯಾರು? ರೇಷನ್ ಕಾರ್ಡ್ ಮಂತ್ರಿ ಯಾರು ಹೇಳ್ರಿ? ರೂಪ ಅವರೇ, ನಿಮ್ಮ ತಂದೆಯವರು. ಎಷ್ಟೋ ಜನರಿಗೆ ಪಾಪ ಗೊತ್ತಿಲ್ಲ ಇಲಾಖೆ ಬಗ್ಗೆ ಹೆಸರು. ನಿಮ್ ತಂದೆನೇ ಮಂತ್ರಿ. ಹೋಗಿ ಅಪ್ಪ, ನನಗೆ ಜನ ಓಟ್ ಹಾಕಿದ್ದಾರೆ, ನನ್ನ ಮಾನ ಮರ್ಯಾದೆ ಬೀದಿಯಲ್ಲಿ ಬಿಜೆಪಿಯವರು ಹರಾಜಾಗ್ತವ್ರೆ, ಈ ತಾಯಂದಿರು ಬೀದಿ ನಿಂತ್ಕೊಂಡು ಇಡೀ ಶಾಪ ಆಗ್ತಾ ಇದ್ದಾರೆ, ನೀನು ಒಂದು ಈ ಹೆಣ್ಣು ಬಾಳಿಗೆ ಮಣ್ಣಾಕಿದ್ದೀರಿ ಅಂತ ಕೇಳ್ತಾವ್ರೆ. ಅದಕ್ಕಾಗಿ ನನಗೆ ಕೂಡಲೇ ಸುತ್ತೋಲೆನ ಹೊಡಿಸಿ ನಾಳೆ ಬೆಳಗ್ಗೆಯಿಂದಲೇ ಈ ರೇಷನ್ ಕೊಡೋಗು ಮಾಡು ತಂದೆ ಅಂತ ಕೇಳೋ ಹಕ್ಕು ನಿನಗಿಲ್ಲಮ್ಮ. ನಿನಗೆ ತಂದೆ ಅಲ್ವಾ ನಿಮ್ಮಪ್ಪ ಮುನಿಯಪ್ಪನವರು? ಅದನ್ನ ಹೇಳ್ಬೇಕಲ್ಲ ನಿಮ್ ಪ್ರೆಸ್ ಮೀಟ್ ಅಲ್ಲಿ ಜನರಿಗೆ. ನಮ್ಮ ತಂದೆ ಮುನಿಯಪ್ಪ ಅಲ್ಲ, ನಮ್ಮ ಗುರು ಗೋವಿಂದ ಗೌಡ ಅಂತ ಹೇಳ್ಬೇಕಲ್ಲ ನೀವು ಪಬ್ಲಿಕ್ ಅಲ್ಲಿ, ಹೇಳ್ಬೇಕಲ್ಲ. ಮೊನ್ನೆ ಪ್ರೆಸ್ ಮೀಟ್ ಮಾಡಿ ನನ್ನ ವಿರುದ್ಧ ಹೇಳ್ತಾ ಇದ್ದಾರೆ ಪಾಪ ಕಾರ್ಯಕರ್ತರು, ಅವರೆಲ್ಲ ನನ್ನ ಜೊತೆಲಿ ಇದ್ದವ್ರೆ, ನನ್ನ ಹೆಸರುಗಳು ಹೇಳಲ್ಲ. ಗೋವಿಂದ ಗೌಡರು ರೂಪಾಗೆ ಗುರು ಅಂತ ಹೇಳಿದ್ರು. ನಿಮ್ಮ ಪತ್ರಿಕೆಗಳಲ್ಲಿ ಬಂದಿದೆ, ನಾನೆಲ್ಲೂ ಹೇಳಿಲ್ಲ ಅದನ್ನ. ಗೋವಿಂದ ಗೌಡ್ರೆ ನಿಮಗೆ ಗುರು ಆಗೋದಾದ್ರೆ KH ಮುನಿಯಪ್ಪನವರು ನಮ್ಮ ದಲಿತ ಸಮಾಜದ ಹಿರಿಯ ನಾಯಕರು ಅಂತ ಎದೆ ತಟ್ಕೊಂಡು ಹೇಳ್ತೀನಿ ನಾನು. ನನಗೆ ಆ ಅಭಿಮಾನ ಇದೆ, ನನಗೆ ಆ ಪ್ರೀತಿ ಇದೆ. ರಾಜಕಾರಣ ಬಿಸಾಕ್ರಿ, ಆಮೇಲೆ ನೋಡೋಣ. ಶೋಷಿತ ಸಮಾಜದ ಒಬ್ಬ ಹಿರಿಯ ನಾಯಕ ಮುಖ್ಯಮಂತ್ರಿ ಪದವಿ ಬೇಕು ಅಂತ ಕೇಳ್ತಾ ಇದ್ದಾರೆ ಅವರು ಒಂದು ಅರ್ಜಿ ಹಾಕವ್ರೆ. ಅಂತ ಮಹಾನ್ ನಾಯಕನ ಹೊಟ್ಟೆಯಲ್ಲಿ ಹುಟ್ಟಿದಂತ ನೀವು ನಿಮ್ಮ ತಂದೆಯನ್ನ ಪೂಜಿಸಬೇಕು ಹೊರತು ಗೋವಿಂದ ಗೌಡ ಅಂತೇಳಿ ಪೂಜಿಸಕ್ಕಂತ ಹೋಗಿದ್ದೀರಲ್ಲ, ಇದು ನ್ಯಾಯನಾ? ಇದು ಮೀಸಲು ಕ್ಷೇತ್ರ ಅಲ್ವಾ? ಯಾರು ಓಟ್ ಹಾಕಿದ್ ನಿಮ್ಗೆ? ಈ ಕ್ಷೇತ್ರ ಜನ. ನಾನು ಕೇಳೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಬೆಳಗ್ಗೆ ಆದ್ರೆ ಬ್ಯಾಲಡಿಗೆ ಹೋಗಿ ಬೆಳಗ್ಗೆ 6 ಗಂಟೆಗೆ ಹೋಗಿ ಈ ಕ್ಷೇತ್ರ ಜನ ಅಲ್ಲಿ ನಿಂತಿದ್ದಾರೆ. ಪಾಪ ಯಾಕೆ ಹೋಗ್ತಾರೋ ಗೊತ್ತಿಲ್ಲ. ಯಾರು ಹೇಳ್ತಾ ಇದ್ರು ನಮ್ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೆಲ್ಲ ಜೀಪ್ಗಳು, ಕಾರುಗಳು ಎಲ್ಲ ಅವ್ರ ಮನೆ ಹತ್ರ ಕ್ಯೂ ನಿಂತಿರ್ತದೆ ಅಂತಂದ್ರು. ಗೊತ್ತಿಲ್ಲ. ನಾನು ಬಹಳ ಕಡಿಮೆ ಓದಿರೋದು. ನಮ್ ತಂದೆ ತಾಯಿ ನನಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ದು. ನಿಮ್ ತಂದೆ ತಾಯಿ ನಿಮಗೆ ಬಹಳ ಚೆನ್ನಾಗಿ ಓದಿಸಿದ್ದಾರೆ. ನೀವು ಬಹಳ ಚೆನ್ನಾಗಿ ಮಾತಾಡ್ತೀರಿ, ಕಾಮ ಫುಲ್ ಸ್ಟಾಪ್ ಇಲ್ಲದೆ ಮಾತಾಡ್ತೀರಿ, ನಾನು ಗಮನಿಸಿದ್ದೀನಿ. ಇಷ್ಟು ತಿಳುವಳಿಕೆ ಇರೋರು, ಇಷ್ಟು ಜ್ಞಾನ ಇರುವಂತವ್ರು ಯಾಕೆ ಆ ಗುರು ಇಟ್ಕೊಂಡಿದ್ದೀರಿ? ನಿಮ್ ತಂದೆ ಸಲಹೆ ತಗೊಳ್ಬಾರ್ದ? ಆ ರೂಪ ಅವ್ರೆ, ಎಂತ ಅನುಭವಿಗಳವರು. 7 ಬಾರಿ ಈ ಜಿಲ್ಲೆಯಲ್ಲಿ ಸಂಸದರಾದಂತವ್ರು, 4 ಬಾರಿ ಕೇಂದ್ರದಲ್ಲಿ ಮಂತ್ರಿ ಆದಂತವ್ರು, ಈ ರಾಜ್ಯದಲ್ಲಿ ಕ್ಯಾಬಿನೆಟ್ ಸಚಿವರು, ಆಹಾರ ಮಂತ್ರಿಗಳು. ರೇಷನ್ ಕಾರ್ಡ್ ಕೊಡೋಕೆ ಕಾನೂನು, ಮಕ್ಕಳು ಕೆಲ್ಸಕ್ಕೆ ಹೋಗ್ತಾರೆ, ಸಂಬಳ ಜಾಸ್ತಿ ಆಗಿದೆ, ಅದಕ್ಕೆ ಕಿತ್ತಾಕಿತ್ತೇವೆ ಅಂತ ಹೇಳ್ತಾರೆ. ಯಾವ್ದ್ರಿ ನಿಮ್ ಕಾನೂನು ಕಿತ್ತು ಬಿಸಾಕ್ರಿ? ಬಿಜೆಪಿ ಯಾವತ್ತೂ ಈ ಕೆಲಸ ಮಾಡ್ಲಿಲ್ಲ. ಎಷ್ಟೇ ಸಂಪಾದನೆ ಮಾಡಿದ್ರು ರೇಷನ್ ಕಾರ್ಡ್ ತೆಗಿಬಾರ್ದು, ಪೆನ್ಷನ್ ತೆಗಿಬಾರ್ದು. ಅವರು ನಮ್ಮವರು, ನಮ್ಮ ಕರ್ನಾಟಕದವರು, ನಮ್ಮ KGF ಮಕ್ಕಳು, ತಾಯಂದಿರವರು ಚೆನ್ನಾಗಿ ಬದುಕಲಿ ಅಂತ ಹೇಳಿ ಯೋಜನೆಗಳು ಜೀವಂತವಾಗಿಟ್ಟಿದ್ರು. ಆದ್ರೆ ನೀವು ಬಂದು ಅವ್ರ ಬಾಳಲ್ಲಿ ಕಲ್ಲಾಕಿ ಮಣ್ಣಾಕಿ ಬೀದಿಯಲ್ಲಿ ಬಂದು ಕುತ್ಕೊಳ್ಳಂಗ್ ಮಾಡಿದಿರೆ ಈ ತಾಯಂದಿರನ್ನ. ಈ ಶಾಪ ತಟ್ಟಲ್ವಾ? ಅಧಿಕಾರ ಎಷ್ಟು ದಿನ ಹೇಳ್ರಿ? ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರಿಗೂ ನಾನು ಮಾತಾಡಕ್ ಹೋಗೋದಿಲ್ಲ, ಅವರಲ್ಲೂ ಒಳ್ಳೆಯವರಿದ್ದಾರೆ. ಕೆಲವರು ಆ ಎಮ್ಮನ್ನ ನೆಲದಲ್ಲೇ ಬಿಡಲ್ಲ, ಹಿಂಗೆ ಎತ್ಕೊಂಡು ಹೋಗ್ತಾರೆ ಆಕಾಶದಲ್ಲಿ. ನೆಲದಲ್ಲಿ ಇರ್ತಕ್ಕಂಥ ಸಮಸ್ಯೆ ಗೊತ್ತೇ ಆಗಲ್ಲ ಎಮ್ಮನಿಗೆ. ನಡಿಸ್ತೆ ಮೊನ್ನೆ ಪತ್ನಿ ಕಾಳು ಒದ್ದು ಮೇಡಮ್ ಇಟ್ಲೇ ರಂಡ ಇಟ್ಲನ್ನ అధికారం చేసేది ఏమిటి ఓటేసింది? పేదోళ్ళకి మంచి పని చేయాలా? ఓటేసిండారు, ఆ రుణం తెంపుకోనాలా, దానికి ఓటేసింది. అదేమన్నా తెలుసునా నీకు? మీ గురు గోవింద గౌడ్కి ఏమన్నా తెలుసునా? మీ గురు ఎన్ని జమీన్లు ఇక్కడ చేసుకున్నాడో, ఏమేం చేసిండ్రు వాళ్ళ సంబంధికులకి అవంతా ఓటే తీస్తాను. నువ్వు ఆన్సర్ ఇలా ఒకటే నన్ను ఇంకా నా ప్రశ్నకి ఒక క్వశ్చన్కి ఈనేలేను.
కేజీ కోటలో ఉండే జమీన్ 60 ఎకరాలు. కిత్తండూరు శ్రీనివాసపురం తాలూకు మా రోనూరు చంద్రన్ ఇక్కడే వచ్చిండారు. ఆ ఊరు వాళ్ళకి చేసిండారు 60 ఎకరాలు. ಪೇಪರ್ ಇಲ್ಲ ಆ 60 ಎಕರೆನ ನಮ್ಮ ಜಿಲ್ಲಾಧ್ಯಕ್ಷರು ಸ್ವಲ್ಪ ಸಹಾಯ ಮಾಡಬೇಕು ಹೇಳ್ಬೇಕಾ. ಆ 60 ಎಕರೆ ಭೂಮಿ 1930ರಲ್ಲಿ ಮೈಸೂರು ಮಹಾರಾಜರು ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತ ದಾಖಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದಾರೆ. ಅವ್ರದೇ ಸೀಲು, ಅವ್ರದೇ ಸೈನ್. ಸಾರಿ 121 ಎಕರೆ ಸರ್ವೆ, 121 ಸರ್ವೆ ನಂಬರ್ ಅಲ್ಲಿ 60 ಎಕರೆ ಭೂಮಿ ನಮ್ಮದು ಅಂತೇಳಿ ಅವ್ರ ರೇಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡ್ರಿ. ಒಂದು ನಿಮಿಷ. ಇದು ಫಾರೆಸ್ಟ್ ಇಲಾಖೆಯವರು ಕೊಟ್ಟಿರೋದು, ಅರಣ್ಯ ಇಲಾಖೆಯವರು. ನಾನು ಹೈಲೈಟ್ ಮಾಡಿದ್ದೀನಿ ನೋಡ್ರಿ. 1930ರಲ್ಲಿ ವರ್ಗಾವಣೆ ಮಾಡಿದ್ದಾರೆ ಮೈಸೂರು ಮಹಾರಾಜರು. ಈ ಅರಣ್ಯ ಇಲಾಖೆಗೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಗೋವಿಂದಗೌಡರ ಸಂಬಂಧಿಕರಿಗೆ ನೀವು ಮಾಡಿಕೊಟ್ಟಿದ್ದೀರಲ್ಲ, ಇದನ್ನ ನಾನು 1.5 ತಿಂಗಳ ಮುಂದೆ ನಾನು ಕೇಳಿದ್ನಲ್ಲ ಸಾರ್ವಜನಿಕವಾಗಿ, ನಿಮ್ಗೆ ಉತ್ತರ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ? ನಿಮ್ ಗುರು ಬೈತಾರ, ಒಡೆಯಕ್ ಬರ್ತಾರ, ನಿನ್ చెప్పిన మాట ಏನಲ್ಲ నువ్వేం మాట్లాడకూడదు ಅಂತ ಏನೆಲ್ಲ ಭಯ ಇಡಿಸ್ತಾರ? ಕೂಕೊಂಟೆ ಕೂಕೋ, ಲೇಗೆ ಅಂತ ಲೇ ಅಂತಾರ? ಅದು ಹೇಳ್ಬೇಕಲ್ಲ. ನಾವು ಬರ್ತೀವಿ ನಿಮ್ ಸಪೋರ್ಟ್ಗೆ. ನೀವು ನಮ್ಮ ಹೆಣ್ಣುಮಗಳು, ನೀವು ನಮ್ಮ ಹೆಣ್ಮಗಳು. ನಿಮಗೆ ಆ ರೀತಿ ದೌರ್ಜನ್ಯ ಮಾಡಿ ಅವ್ರೇನ ತೊಂದರೆ ಕೊಟ್ರೆ ಹೋರಾಟಕ್ಕೆ ಬಿಜೆಪಿ ಇರ್ತದೆ. ಹೇಳಿ ಹೇಳಿ, ಭಯ ಪಡಬೇಡಿ. ಅಧಿಕಾರ ಶಾಶ್ವತ ಅಲ್ಲ. ಇನ್ನು 18-19 ತಿಂಗಳಿದೆ ಅಷ್ಟೇ ಅಷ್ಟೇ. ಮತ್ತೆ ಜನರ ಹತ್ರ ಹೋಗೋಣ ನಾವು. ಅದ್ರೊಳಗಡೆ ಇರ್ತಕ್ಕಂಥ ಅಧಿಕಾರವನ್ನ ಪ್ರಾಮಾಣಿಕವಾಗಿ ಅಧಿಕಾರವನ್ನ ಮಾಡಿ, ಯಾರಿಗೂ ಎದುರಬೇಡಿ, ಯಾರಿಗೂ ಅಂಜಬೇಡಿ ಅನ್ನುವಂತ ಕಿವಿ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ನೀವು ಅವ್ರು ಹೇಳಿದ್ದಕ್ಕೆಲ್ಲ ನೀವು ಕಿವಿ ಉಡ್ಸ್ಕೊಂಡು ಇಲ್ಲಿ ಇರ್ತಕ್ಕಂಥ ಸಾವಿರಾರು ಜನ ನಮ್ಮ ಕಡು ಬಡವರ ತಾಯಂದಿರ ಹೊಟ್ಟೆ ಮೇಲೆ ಹೊಡೆದಿದ್ದೀರಲ್ಲ, ಇದು ನಿಮ್ಗೆ ಒಳ್ಳೇದಾಗತ್ತಾ? ಹೇಳಿ. ಯಾರಿಗೂ ಒಳ್ಳೇದಾಗಲ್ಲ. ನಿಮ್ಮ ಗುಂಪಲ್ಲಿರ್ತಕ್ಕಂಥವ್ರು ನಿಮ್ಮ ಅಧಿಕಾರ ಯಾವಾಗ ಹೋಗ್ತದೋ ಅಂತ ಕಾಯ್ತಾ ಇದ್ದಾರೆ. ದಿನ ಕಡಿಮೆ ಲೆಕ್ಕ ಮೈನಸ್ ಆಗ್ತಾನೆ ಇದೆ. ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ ದಾಖಲೆಗಳು, ಚುನಾವಣೆ ಬರೋವರುವಂತೂ ಮಾತಾಡುವಂತ ದಾಖಲೆಗಳು ನಮ್ಮ ಬಳಿ ಇದೆ. ಈ ಕೆಜಿಎಫ್ ಅಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಕಿಚ್ಚು ಕೋಲಾರದ ಪ್ರತಿ ಹಳ್ಳಿಗೂ ಅಂಟ್ಕೊಳ್ತದೆ. ನಮ್ಮ ಜಿಲ್ಲಾಧ್ಯಕ್ಷರ, ನಮ್ಮ ಲೋಕಸಭಾ ಸದಸ್ಯರ ನೇತೃತ್ವದಲ್ಲಿ ನಿಮ್ಮ ಮಾನ ಎಲ್ಲ ಹರಾಜಾಗುವಂತ ದಿನಗಳು ಮುಂದೆ ಬರ್ತದೆ. ಎಚ್ಚೆತ್ಕೊಳ್ಬೇಕು ನೀವೆಲ್ಲರೂ. ಅನ್ಬಾರ್ದ ತಾಯಿಮಾರಿಗಳೇ, ವಾಲಿಬರ್ಗಳೇ, உங்களுக்கு ரேஷன் கார்டு இல்ல, பென்ஷன் இல்ல, இந்த 2 பத்தி பட்டு பேசுறேன் நான். ஏன்னா 60 ஏக்கர் நேரம், ஐயோ அது எங்க இருக்குது, நம்மளுக்கு எனக்கு பென்ஷன் கொடுத்தா போதும், ரேஷன் கார்டு கொடுத்தா போதும் ಅಂಟು நீங்க கேட்டிருக்கிறோம். கரெக்ட் தானே ரவி? 4000 ரேஷன் கார்டு எடுத்துட்டாங்க. இது நாம இல்ல, ரூபா அவங்க அப்பா முனியப்பா, இவங்க 2 பேர் தான் அவங்க 4000 ரேஷன் கார்டை எடுத்திருக்கிறது. இதுக்கு நம்ம போராட்டம் பண்ணிருக்கிறோம். தெருவுல நான் வந்திருக்கிறேன், வார்டு வந்திருக்கிறேன், ஊரெல்லாம் பேசுது. சம்பங்கி போராட்டம் பண்றோம், பென்ஷன் வருது, ரேஷன் கார்டு வருது, நம்ம எல்லாம் போன் வாங்குவோம்ட்டு சொல்லி வந்திருக்கிறாங்க. இங்க இருக்கிறவங்க யாருக்கும் நான் காசு கொடுக்கல. நீங்க 200 பேர் 300 ரூபாய் கொடுத்துட்டு அங்கே முனிசிபாலிட்டி கிட்ட கூட்டு இருக்கிறீங்க. உங்களுக்கு வெக்கம் வருது இல்லையா? அது இன்னைக்கே செய்யணுமா? நீ வச்சு டேட் எது? 14ஆம் தேதி. நான் வச்ச டேட் 5ஆம் தேதி. அது என்னத்துக்கு முன்னாடி வந்துச்சு? 9 நாள் முன்னாடி. பயம் பயம். நான் பேசுறது இல்லை, இது ஊரெல்லாம் பேசுது, ஊரெல்லாம் பேசுறாங்க. ரூபா மேடம், ரெஸ்பெக்ட் கொடுத்து பேசுறேன். உடனே உங்க அப்பாவுக்கு சொல்லிட்டு இன்னைக்கு சாயங்காலம் வீட்டுக்கு போங்க. இதெல்லாம் சண்டே இருக்குதா தெரியல, ஏன்னா இதுல மதுல குரு இருக்கிறாங்க. அவங்க இந்த குடும்பத்தை பாடு பண்ணிருக்காங்க. நீங்க அதுக்கு பயப்படாம அப்பா வீட்டுக்கு போய், அப்பா எங்க கான்ஸ்டியூன்சில 4000 ரேஷன் கார்டு நீ எடுத்துட்டு இருக்கிறேன்னு கேட்கணும். இப்படியே கேட்கணும். அப்பாவே என்ன நம்பி ஓட்டு போட்டு ஜெயிக்க வச்சிருக்கிறாங்க, அதனால இந்த 4000 கார்டு கொடுக்கலன்னா திருப்பி நான் வேறு தெருவுக்கு நான் போக முடியாது, ஓட்டு கேட்க முடியாது. அப்படியே நான் போதான் என்ன கோல் எடுத்து
ಇದು ತೊಡಪು இதென்ன தொடுப்பை எடுத்துட்ட எல்லாம் தொட்டுடுவாங்க. அதனால தயவு செஞ்சு நீ இன்னைக்குதான் ஆர்டர் பண்ணி ஒரு சர்க்குலர் கொடுங்க ಅಂತ நீங்க கேட்கணும் அப்பா வீட்டுல போயிட்டு. உங்க அப்பாவே மந்திரி இருக்கும்போது எந்த பையன் சொல்லுங்க. ஏன்னா அடுத்தவங்க மந்திரி இருந்தா எப்படி கேட்கறது, என்ன சட்டம் அதுவும் இது வந்து பேசுவாங்க. இப்ப வந்து சட்டம் கிட்ட ஒண்ணு இல்ல, நீ போறது இருக்கிறதா சட்டம். அப்பா கிட்ட போய் கேட்காத ஒரு சட்டம், அது போகணும் கேட்கணும். பென்ஷன் யாருது? இவங்க கிட்ட இருக்கிற பென்ஷன் எல்லாம் வாங்கிட்டு என்ன பண்றீங்க? அந்த 800 ரூபாய், 1000 ரூபாய், 1200 ரூபாய், 14,000 ஏன் வாங்குனீங்க வாபஸ்? நீங்க கேட்கிற டாக்குமெண்ட் அவங்க கிட்ட எங்க இருக்குது? கேட்டா நீ மகங்களை நீங்க தூர வைங்க, குடும்பம் ஒன்னா இருக்கக்கூடாது, நீங்க எல்லாம் பிரிச்சுட்டு வாங்கன்ட்டு சொல்றீங்க நீங்க. இந்த அம்மா இந்த தாசில்தார் 1 மாசம் இருக்குது வந்து, இந்த அம்மாவுக்கு நான் 1 மாசம் பின்னாடியே ஒரு லெட்டர் கொடுத்தேன். பாருங்க, பென்ஷன் இப்படி இருக்குது, ரேஷன் கார்டு இப்படி இருக்குது, 60 ஏக்கர் நேரம் அந்த இது சீனிவாஸ்புரத்தை திருட்டு இருக்கிறாங்க, அது வாபஸ் வாங்குங்கன்னு நான் சொன்னேன். இது வரைக்கும் இந்த அம்மா மூச்சு வாங்கி ஒரு வார்த்தை கூட பேசல. நம்ம பிரஸ்காரங்க நீங்க கேட்டீங்க இல்லையோ தெரியாது. எல்லா கோவிந்த் கவுட ரிலேஷனுக்கே செஞ்சுட்டு இருக்கிறாங்க. அவங்க பேர்ல எவ்வளவு நிலம் இருக்குதுன்ட்டு கூட டாக்குமெண்ட் வாங்கி இருக்கிறாங்க. இதை டைவர்ட் பண்றதுக்கு யான் நிலம் 60 ஏக்கர், 100 ஏக்கர், 200 ஏக்கர். யாந்த இருந்தா உனக்கு தாக்கத்து இருந்தா நீ எடுத்துக்கோ, இல்ல உனக்கு தாக்கத்து இருந்தா நான் செஞ்சிருக்க தப்புன்ட்டு எல்லாம் நம்ம கான்ஸ்டியூன்சி கொடு. எப்படி சீனிவாஸ்புரம் தாலுக்கு எடுத்துட்டு போன நீ? இதுக்கு யார் இன்ஃபுளுன்ஸ் பண்ணாரு? இங்க யாரு எம்எல்ஏ? நீ சொல்லாம இந்த அதிகாரிகளை வேலை செஞ்சாங்க? இவங்க தானே செஞ்சு கொடுத்தாங்க. இந்த கச்சேரிக்கு வந்தா அந்த ரேஷன் கார்டுக்கும் பென்ஷனுக்கும் இன்கம் சர்டிபிகேட், கேஸ்ட் சர்டிபிகேட் வந்தா பணம் பணம் பணம்னு சொல்லி கேக்குது. சேரு பணம்னு கேக்குது, டேபிள் பணம் கொடுன்னு கேக்குது, அந்த சேர்ல போற ஆள் கூட பணம்னு கேக்குறது. எங்க பணம்? இந்த வேலை எவ்வளவு பணம் கொடுக்கணும் சொல்லுங்க. ரேஷன் கார்டுக்கு 2000, 3000, இந்த இன்கம் சர்டிபிகேட், கேஸ்ட் சர்டிபிகேட்டுக்கு 2000, 3000 யாரப்பா வீட்டு பணம்? அது ஏன் கவர்மெண்ட் பேமெண்ட் கொடுக்காத உங்களுக்கு? இல்ல அங்கேதான் இன்னொரு எம்எல்ஏக்கு கோவிந்த் கவுடக்கு எடுத்துட்டு போய் எங்க கொடுக்கணுமா பணம்? இந்த எம்எல்ஏக்கு வெக்கம் இல்ல? உன் பதவியே உன் அதிகாரத்தை நீ நிரூபிக்கணும், சாதிக்கணும். இது ஜனம் ஓட் போட்டுக்கிறது உனக்கு, கோவிந்த் கவுடக்கெல்லாம் அவங்களுக்கு என்ன மரியாதை கொடுக்கணும்? உன் குரு இருந்தா உங்க வீட்டுல வச்சுக்கோங்க, ஜனங்க முன்னாடி என்னத்தை அந்த குரு. இந்த மாதிரி நீங்க யார் யாரு வந்திருக்கிறீங்க, ரேஷன் கார்டு பென்ஷன் இது பிராரம்பிச்சிருக்கிறோம் போராட்டம். கொடுக்கிற வரைக்கும் நாங்க எல்லாம் இந்த போராட்டத்தை எப்பவும் விடுறதே இல்லை. டிசி ஆபீஸ்ல போராட்டம் பண்றோம், பெங்களூர்ல நம்ம ஸ்டேட் பிரசிடென்ட் சொல்லி போராட்டம் பண்றோம். அப்புறம் நம்ம கவர்மெண்ட் வந்துச்சுன்னா வந்தே வருது. நீங்க எல்லாம் மனசுல வைங்க, நானே நிக்கிறேன். நீங்க எல்லாருமே நம்ம கவர்மெண்ட் வரும் முன்னாடி நம்ம டிஸ்ட்ரிக்ட் பிரசிடென்ட் ரிக்வெஸ்ட் பண்ணி, நம்ம விபாக் பிரபாரி நம்ம பெரிய லீடர் வந்திருக்கிறாங்க பேட்டரங்க, அவங்களுக்கு ரிக்வெஸ்ட் பண்ணி எம்பிக்கும் ஒரு அப்பீல் பண்றேன். ஸ்டேட் பிரசிடென்ட் கிட்ட சொல்லி மேனிபிளாஸ்ட்ல இது யார் யாருக்கு பென்ஷன் அது எவ்வளவுனா பணம் வரட்டும், அவங்களோட வீட்டுல ஏதனா சம்பாதனை பண்ணிட்டோம், மறுபடி திருப்பி அவங்களுக்கு பென்ஷன் வரணும், ரேஷன் கார்டு வரணும், ஏதோ தொந்தரை இருக்கூடாதுன்ட்டு நாங்கெல்லாம் மேனிபெஸ்டோல கொடுத்து உங்களுக்கு எல்லாம் வர வைக்கும். இது அசூரன்ஸ் பண்றேன் நான். ஆனா இவங்க பார்க்கலாம், நம்ம போராட்டம் பண்ணிருக்கிற இப்போ அவங்களுக்கு இது மெமரேண்டம் கொடுக்குறோம். அவங்க எதனா ஸ்டெப் எடுக்கலன்னா இங்க இருக்கிற ஒவ்வொரு ஆபீசர் கூட என்னென்ன செய்யுங்கன்னு எல்லாம் தெரியும் நம்மளுக்கு. யாரு கூட இது நம்ம எம்பி இருக்கும் போது பணம் ஸ்டேட் கவர்மெண்ட் பணம் குடிச்சு இது கட்டிந்து இனாகிரேஷனுக்கு நம்ம ரெவென்யூ மினிஸ்டர் அசோகண்ணா வந்தார். அதனால இங்க வந்திருக்கிறவங்க யாரும் நீங்க நோப்படாதீங்க. உங்க வீட்டு பிள்ளை மாதிரி நான் வேலை செய்யறேன், ನಿಮ್ಮ ಮನೆ ಮಗನಾಗಿ ನಾನು ಇರ್ತೇನೆ, ನಿಮ್ಮ ಸೇವಕ ನಾನು ಕೆಲಸ ಮಾಡ್ತೇನೆ. ನಿಮ್ಮ ಪರವಾಗಿ ಯಾವುದೇ ಸಮಸ್ಯೆ ಬಂದ್ರೂ ಕೂಡ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಮುಖಂಡರಿಗೆಲ್ಲ ಜೊತೆಲಿ ಇಟ್ಕೊಂಡು ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತೀವಿ. ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಗೆ ಈ ಹೋರಾಟ ಮಾಡ್ಲಿಕ್ಕೆ ಸಹಕರಿಸಿದ್ದಾರೆ. ಎಲ್ಲ ಒಬ್ಬೊಬ್ಬರು ಸ್ವಲ್ಪ ವಿರುದ್ಧ ಮಾಡ್ತಾ ಇದ್ದೇ ಇರ್ತಾರೆ. ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ದಂಗೆ
ಇನ್ನು ಉಳಿದ ಎಲ್ಲಾ ಅಧಿಕಾರಿಗಳು ಎಲ್ಲರೂ ನಮ್ಮ ವಿರುದ್ಧ ಇಲ್ಲ. ಅದಕ್ಕಾಗಿ ತಾಲೂಕು ತಹಶೀಲ್ದಾರ್ಗೆ ನಾವು ಈ ಹೋರಾಟದ ಮೂಲಕ ನಾವು ವಿನಂತಿಯನ್ನ ಮಾಡ್ತೇವೆ. ನಾವು ಕೊಟ್ಟಂತ ಮನವಿಗೆ ನೀವು ಯಾವ ಕ್ರಮ ತೆಗೆದುಕೊಂಡಿದ್ದೀರಿ ಅನ್ನುವಂಥದ್ದನ್ನ 1 ವಾರದ ಒಳಗಡೆ ನಮಗ್ ಕೊಡ್ಬೇಕು. 1 ವಾರದ ಒಳಗಡೆ ನಿಮ್ಮ ಕ್ರಮವನ್ನು ಕೊಡ್ಬೇಕು. ಕಳೆದ ಸಾರಿ ಬಂದಾಗ ನೀವು SIR ಅಂತ ಹೇಳಿ ನಮಗೆ ಸಮಯ ತಕೊಂಡ್ರಿ. SIR ಮುಗ್ದೋಯ್ತು, ಇವತ್ತು 5, ಇನ್ 3 ದಿವಸದಲ್ಲಿ ಅದು ಮುಗ್ದೋಗುತ್ತೆ. ಇನ್ ಯಾವ್ದು ಅದು ಉಳಿಯೋದಿಲ್ಲ. ನಿಮ್ಗೆ ಏನ್ ಅಂತ ಟೆನ್ಷನ್ ಏನಿಲ್ಲ. ನಾವು ಕೇಳುವಂತ ಪ್ರಶ್ನೆಗೆ ನೀವು ಉತ್ತರವನ್ನ ಬರವಣಿಗೆಯಲ್ಲಿ ಕೊಡ್ಬೇಕು. ನಿಮ್ ಕೈಲಾಗತ್ತಾ ಇಲ್ಲ ಅನ್ನೋದನ್ನು ಕೊಡಿ. ಇಲ್ಲ ಮಾಡಿರೋ ತಪ್ಪೇನಿದ್ರೆ ತಪ್ಪು ಅಂತಾನು ಕೊಡಿ. ನೀವು ಸತಾಯಿಸ್ಕೊಂಡು ಈ ನೊಂದ ಜನರಿಗೆ ಬಾಯಲ್ಲಿ ಮಣ್ಣಾಕಕ್ ಹೋಗ್ಬೇಡಿ. ಈ ಕ್ಷೇತ್ರದ ಶಾಸಕರು ಸೂಪರ್ MLA ಮಾಡ್ದಂಗೆ ನೀವು ಮಾಡಕ್ ಹೋಗ್ಬೇಡಿ. ನೀವು ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅದನ್ನ ಮೀರಿ ಏನೂ ಮಾಡಕ್ ಹೋಗ್ಬೇಡಿ ಅನ್ನುವಂತ ವಿನಂತಿಯನ್ನ ಮಾಡಿ ಇಲ್ಲಿ ಬಂದಂತ ನೂರಾರು ಜನರಿಗೆ ಏನೇನು ಸಮಸ್ಯೆಗಳು ಎತ್ಕೊಂಡ್ ಬಂದಿದ್ರು ಅದಕ್ಕೆಲ್ಲ ಸ್ಪಂದಿಸಿ ಕೆಲಸ ಮಾಡಬೇಕು. ತಾಲೂಕು ಆಫೀಸಲ್ಲಿ ಯಾರನ್ನು ಕೂಡ ನೀವು ಹಣ ವಸೂಲಿ ಮಾಡೋದಕ್ಕೆ ಬಿಡಬಾರ್ದು. ಬಡವರು ಬರ್ತಕ್ಕಂಥವ್ರಿಗೆ ನೀವು ನೇರವಾಗಿ ಅವರ ಸಮಸ್ಯೆಗಳನ್ನ ಆಲಿಸಿ ಅವರಿಗೆ ಪರಿಹಾರನ ಹುಡುಕೊಡ್ಬೇಕು ಅನ್ನುವಂತ ವಿಷಯವನ್ನ ನಿಮ್ ಗಮನಕ್ಕೆ ತಂದು ನಾವು ಈಗ ನಡೆಯುವಂತ ಈ ಸಾಂಕೇತಿಕ ಕಾರ್ಯಕ್ರಮವನ್ನ ನೀವು ಲಘುವಾಗಿ ತೆಗೆದುಕೊಳ್ಬಾರ್ದು. ಇದು ಒಂದು ರೀತಿ ಹೋರಾಟದ ಪ್ರಾರಂಭದ ದಿನ ಅಂತ ತೆಗೆದುಕೊಳ್ಬೇಕು. ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರಕ್ಕೆ ಇಲ್ಲಿ ಬಂದ್ರೆ ನೀವು ಕೇಳಬಾರ್ದು ದಾಖಲೆಗಳನ್ನ ಕೇಳೋದು, ಅವರ ಹತ್ರ ಇಲ್ಲದೆ ಇರ್ತಕ್ಕಂತ ದಾಖಲೆಗಳನ್ನ ಕೇಳೋದು, ನೀವು ವಾಪಸ್ ಕಳ್ಸೋದು, ಆಮೇಲೆ ವಯಸ್ಸಾದವರೆಲ್ಲ ಬಂದ್ರೆ ನೀವು ಬೈದು ಕಳ್ಸೋದು, ಇಲ್ಲಿ ಮರ್ಯಾದೆ ಇಲ್ಲದೆ ಮಾಡೋಂಥದ್ದು ಮಾಡಕ್ ಹೋಗ್ಬೇಡ್ರಿ. ಸರ್ಕಾರ ಆಫೀಸ್ ಇರೋದು ಇಂಥವ್ರು ಬಂದಾಗ ಪ್ರೀತಿಯಿಂದ ಮಾತಾಡಿ ಅವ್ರಿಗೆಲ್ಲ ಕೆಲಸಗಳನ್ನ ಮಾಡ್ಕೊಡ್ಬೇಕು. ಆಗದೆ ಇರ್ತಕ್ಕಂಥ ಕೆಲಸವು ಕೂಡ ಯಾವ ರೀತಿ ಪರಿಹಾರ ಹುಡುಕ್ಬೇಕು ಅನ್ನೋಂಥದ್ದನ್ನ ಹುಡುಕಿ ಅವ್ರಿಗೆ ಮಾಡ್ಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಇಷ್ಟೊಂದು ವಿಷಯಗಳನ್ನ ನಿಮ್ಮೆಲ್ಲರ ಮುಂದೆ ತಾಲೂಕು ಕಚೇರಿಯಲ್ಲಿ ಧರಣಿ ಮೂಲಕ ಮಾತಾಡಿದ್ದೇವೆ. ಇವೆಲ್ಲವೂ ಕೂಡ ಸಾರ್ವಜನಿಕರ ಪರವಾಗಿರುವಂತ ಸಮಸ್ಯೆಗಳು. ಇದನ್ನ ಕೂಡಲೇ ಬಗೆಹರಿಸಬೇಕು ಅಂತ ಹೇಳ್ತಾ ಈಗ ನಮ್ಮ ಮನವಿಯನ್ನ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ. ನೀವು ಇದನ್ನ ತೆಗೆದುಕೊಂಡು ಬನ್ನಿ